ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಸೂಪರಾಗಿರೋ ಹೆಲ್ತಿ ಜ್ಯೂಸನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಿಮಗೆ. ಅದನ್ನು ಮಾಡಿ ಹೇಗೆ ಸ್ಟೋರ್ ಮಾಡಿ ಇಟ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ನಾನು ಜೋಡಿಸಿಟ್ಕೊಂಡಿದ್ದೀನಿ, ನೋಡೋಣ ಬನ್ನಿ. ಒಂದು ಅರ್ಧ kg ನೆಲ್ಲಿಕಾಯಷ್ಟು ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. 2 ನಿಂಬೆಹಣ್ಣಿನ ರಸ, ಆಮೇಲೆ ತುಳಸಿ ಎಲೆ ಸ್ವಲ್ಪ, ಒಂದು 2 ಇಂಚಷ್ಟು ಶುಂಠಿ, ಆಮೇಲೆ ಒಂದು ಕೈ ಮುಷ್ಟಿಯಷ್ಟು ಪುದೀನ ಸೊಪ್ಪು, 1 ಟೀ ಸ್ಪೂನಷ್ಟು ಕಾಳು ಮೆಣಸು. ಇದು ಬೀಜ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿರೋದು ಒಂದು ಅರ್ಧ kg ಅಷ್ಟು ನೆಲ್ಲಿಕಾಯಿ. ಮಾಡೋದು ಹೇಗೆ ಅಂತ ನೋಡೋಣ. ಮಿಕ್ಸಿ ಜಾರಿಗೆ ಅರ್ಧ ಹಾಕ್ಕೊತಿದ್ದೀನಿ ಇವಾಗ ನಾನು. ಪುದೀನ ಸೊಪ್ಪು, ತುಳಸಿ ಎಲೆ, ಶುಂಠಿ, ನಿಂಬೆ ರಸ ಅರ್ಧ ಹಾಕ್ಕೊತೀನಿ ಇವಾಗ, ಕಾಳು ಮೆಣಸು ಒಂದು ಸರಿ ರುಬ್ಬಾಯಿತು. ಇದು 2ನೇ ಸರಿ. ಉಳಿದಿರೋದು ನಿಂಬೆ ರಸನೂ ಹಾಕ್ಕೊಂಡ್ಬಿಡ್ತೀನಿ ಇವಾಗ ನಾನು ಅಷ್ಟು. ಇದು ರುಬ್ಬಿ ಸೋಸ್ ಇಟ್ಕೊಂಡಿದ್ದೀನಿ ಇವಾಗ ರೆಡಿ ಮಾಡಿಕೊಂಡು. ಈ ಥರ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಒಂದು ವಾರ ತನಕನೂ ಇದು ಬರುತ್ತೆ. ಡೈಲಿ ಮಾಡೋಕ್ಕಾಗದೇ ಇರೋರು ಈ ಥರ ಮಾಡಿಟ್ಕೊಂಡ್ರೆ ಒಂದು ವಾರದ ತನಕ ನಿಮಗೆ ಆರಾಮಾಗಿ ಇದನ್ನು ಕುಡಿಬೋದು. ಇದು BP, ಶುಗರು, ಸ್ಕಿನ್ ಗ್ಲೋ ಬರೋಕ್ಕೆ ಮತ್ತು ಕೊಲೆಸ್ಟ್ರಾಲಿಗೆ, ಆಮೇಲೆ ಇದು ಕುಡಿಯೋದ್ರಿಂದ ಸ್ವಲ್ಪ ಕೆಮ್ಮು ಶೀತನೂ ಅದೂ ಬರೋಲ್ಲ. ಇದೆಲ್ಲರೂ ಟ್ರೈ ಮಾಡಿ. ಇವಾಗ ರೆಡಿ ಆಗಿದೆ. ಇದು 3 ಕ್ಯೂಬ್ನಷ್ಟು ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ಉಗುರು ಬೆಚ್ಚ ನೀರನ್ನ ಆ್ಯಡ್ ಮಾಡ್ಕೊಂಬಿಡಿ. ಈಗ ಅದು ಕರಗುತ್ತೆ ನೋಡಿರಿ, ರೆಡಿ ಆಯ್ತಿದು. ಇದು ಎಲ್ಲರೂ ಟ್ರೈ ಮಾಡಿ, ಡೈಲಿ ಕುಡೀರಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಿಮಗೆ ಯಾವುದಾದ್ರೂ ಬೇರೆ ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ ನನಗೆ. ಮತ್ತು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಮ್ಮನೆಯಲ್ಲಂತೂ ನಾವೆಲ್ಲರೂ ಡೈಲಿ ಕುಡಿತೀವಿ ಇದನ್ನು. ಮುಂದಿನ ರೆಸಿಪಿ ಜೊತೆಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.